ಬೆಂಗಳೂರು ಉತ್ತರ ತಾಲೂಕು ಹೆಸರಘಟ್ಟ ಬಜರಂಗಬಲಿ ಕಬಡ್ಡಿ ಮತ್ತು ಕ್ಲಬ್ ಅಧ್ಯಕ್ಷರಾದ ಎಚ್.ಎಸ್. ದೊಡ್ಡಯ್ಯ ಹಾಗೂ ಗೌರವಾಧ್ಯಕ್ಷರಾದ ನಾರಾಯಣಪ್ಪ ಹಾಗೂ ಉಪಾಧ್ಯಕ್ಷರಾದ ರಾಜಣ್ಣ ಹಾಗೂ ಖಜಾಂಚಿ ಎಚ್.ಎಸ್. ಗೋವಿಂದರಾಜು ಹಾಗೂ ಕಾರ್ಯದರ್ಶಿ ಹೆಕ್ಕೆ ಶ್ರೀನಿವಾಸ್ ಮೂರ್ತಿ ರವರ ನೇತೃತ್ವದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಹರಿಕಾರ ಎಸ್.ಎಚ್. ವಿಶ್ವನಾಥ್ ರವರ ಜನ್ಮದಿನದ ಪ್ರಯುಕ್ತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಹೆಸರಘಟ್ಟದಲ್ಲಿ ಬಜರಂಗ ದಳದ ವತಿಯಿಂದ ಬಜರಂಗಬಲಿ ಕಬಡ್ಡಿ ಕ್ಲಬ್ ಅವರಿಂದ ಇವತ್ತು ವಿಶೇಷವಾಗಿ ಎಸ್.ಆರ್. ವಿಶ್ವನಾಥನವರ ಬರ್ತ್ಡೇ ಮೊನ್ನೆ 24ನೇ ತಾರೀಕು ಆಯಿತು. ಹೆಸರಘಟ್ಟದಲ್ಲಿ ಇವತ್ತು ರಕ್ತದಾನ ಶಿಬಿರ ಅಲ್ಲೂ ತುಂಬ ಚೆನ್ನಾಗಿ ಆಯಿತು. ಇವತ್ತು ಎಲ್ಲ ಇವರೇ ಸ್ವಯಂ ಪ್ರೇರಿತವಾಗಿ ಹಣವನ್ನು ಹಾಕ್ಕೊಂಡು ಖರ್ಚು ವೆಚ್ಚ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೆಯದಾಗಲಿ. ಏಕೆಂದರೆ ಈ ಕಾರ್ಯಕ್ರಮಗಳು ಇಂಥವಾಗ್ತಾ ಇದ್ದರೇ ಸಮಾಜದಲ್ಲಿ ಒಂದು ಒಳ್ಳೆಯದು ಅನ್ನೋದು ಕೆಟ್ಟದ ಕಡೆಗೆ ಮನಸ್ಸೇ ಹೋಗಲ್ಲ, ಒಳ್ಳೆಯದಾಗುತ್ತೆ. ಇದು ಇವತ್ತು ಮಾಡ್ತಾ ಇರೋದು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಇವ್ರ ಜೊತೆಲಿ ನಾವು ಸಹ ಕಂಟಿನ್ಯೂಸ್ ಆಗಿ ಇದು ಫಸ್ಟ್ ಟೈಮ್ ನಾನು ಬಂದಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಶ್ವನಾಥಣ್ಣವ್ರಿಗೂ ಒಳ್ಳೆಯದಾಗಲಿ. ಈ ಹೆಸರುಘಟ್ಟದಲ್ಲಿ ಏನೇ ಕೆಲಸ ಇದ್ದರೂ ಯಾವುದೇ ಪಕ್ಷಪಾತ ಮಾಡದೆ ವಿಶ್ವಣ್ಣವ್ರಿಗೆ ಯಾರೇ ಬಂದರೂ ಕೆಲಸ ಮಾಡಿಕೊಡ್ತಾರೆ. ನಮ್ಗೆ ಅವ್ರ ಬಗ್ಗೆ ತುಂಬ ಹತ್ತಿರವಾಗಿ ನಾವು ಬಲ್ಲಂಥವ್ರು. ಏಕೆಂದರೆ ಇದನ್ನು ಹೇಳಿದ್ರು, ಈ ಕಾಂಕ್ರೀಟ್ ರಸ್ತೆ 24ನೇ ತಾರೀಕು ಒಳಗೆ ಹಾಕ್ಸ್ಬೇಕು ಅಂತ ನಾವು ಹೇಳ್ದೋ, ಅದನ್ನು 18ನೇ ತಾರೀಕೆ ಹಾಕ್ಸಿ ಮಾಡಿಕೊಟ್ರು. ಮೇಯ್ನು ಇದು ಬೀದಿ, ಹೆಸರುಘಟ್ಟಿಗೆ ಮೇಯ್ನ್ ಬೀದಿನೇ ಇದು ಮಾಡಿಸ್ಕೊಟ್ರು ಅಂತ ಹೇಳಿ ಈಗ ಹೇಳಿದ್ರು. ತುಂಬ ಎಲ್ಲ ಒಳ್ಳೆಯದಾಗಲಿ. ಇವರು ಏನು ಕಾರ್ಯಕ್ರಮ ಮಾಡಿದ್ರು ಹೆಸರುಘಟ್ಟ ನಮ್ಮೂರೇ ಅನ್ನೋ ಭಾವನೆ ಒಳಗೆ ನಾನು ಇವ್ರ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಜರಂಗಬಲಿ ಕಬಡ್ಡಿ ಕ್ಲಬ್ನ ಪದಾಧಿಕಾರಿಗಳು ಯುವಕರಿಗೆ ತಂಡಕ್ಕೆ ಏನು ಹೇಳ್ತೀರಾ? ಒಂದು ಹುಟ್ಟುಹಬ್ಬ ಅಂದರೆ ಮೋಜು ಮಸ್ತಿ ಮಾಡ್ಕೊಂಡು ಆಗುತ್ತೆ. ಇವರು ಒಂದು ಜನಪರ ಸೇವಾ ಕಾರ್ಯಕ್ರಮ ಮಾಡೋ ಬಗ್ಗೆ ಆಚರಣೆ ಮಾಡ್ತಾರೆ ಜನಪ್ರಿಯ ಶಾಸಕರು. ಇದನ್ನು ನನ್ನ ಆಸೆ ಏನಪ್ಪ ಅಂದರೆ, ಈ ಬಜರಂಗ ತಂಡದವರು ವಿಶ್ವನಾಥಣ್ಣವ್ರಿಗೆ ಹೇಳಿ ಇಂಡೋರ್ ಕಾರ್ಯಕ್ರಮ ಒಂದು ಮಾಡಬೇಕು. ಈಗ ನಾವು ರೈಲ್ವೆ ಗೊಲ್ಲೆಹಳ್ಳಿ ಒಳಗೆ ಆಲ್ರೆಡಿ ಮಾಡಿದ್ದೀವಿ, ಈಗ ಮ್ಯಾಚ್ ನಡೀತಾ ಐತೆ. ಆ ಥರ ಮಾಡಿದ್ರೆ ಮಕ್ಕಳು ಮೊಬೈಲಿಂದ ಹೋಗೋದು, ಕೆಟ್ಟತನಕ್ಕೆ ಹೋಗೋದು ತಪ್ತದೆ. ಈ ಬಜರಂಗ ದಳದವರೇ ಸೇರಿ ಇಂಡೋರ್ಗೆ ಮಾಡಿಕೊಟ್ರೆ ಕಬಡ್ಡಿಗೆ ತುಂಬ, ನಾವು ಸಣ್ಣ ಹುಡುಗರಲ್ಲಿ ನೋಡ್ತಾ ಇದ್ದೋ ಕಬಡ್ಡಿ, ಮದುರೆಯಿಂದ ಬಂದ್ಬಿಟ್ಟು ಇಲ್ಲಿ ಕಬಡ್ಡಿ ಅಂದರೆ ಹೆಸರುಘಟ್ಟ ತುಂಬ ಫೇಮಸ್ಸು. ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಭಗವಂತ ಈ ತಂಡದವ್ರಿಗೆ ಎಲ್ಲ ಒಳ್ಳೇದು ಮಾಡಲಿ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಆಧುನಿಕ ಕೆಂಪೇಗೌಡ ಅಂತಲೇ ಟೈಟಲನ್ನು ಪಡೆದಿರ್ತಕ್ಕಂಥ ಸನ್ಮಾನ್ಯ ವಿಶ್ವಣ್ಣನವರ ಜನ್ಮದಿನಾಚರಣೆ ಕಳೆದ 2 ದಿನ ಭಾಳ ಹಿಂದೆ ಅದ್ಧೂರಿಯಾಗಿ ನಡೀತು. ಆ ಒಂದು ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ಅವರಿಗೆ ಕೋರಲು ಬಯಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ಹೆಸರುಘಟ್ಟ ಬಜರಂಗಬಲಿ ಕಬಡ್ಡಿ ಕ್ಲಬ್ಬಿಂದ ಇವತ್ತು ಜನಪ್ರಿಯ ಶಾಸಕರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಮೊದಲನೇದಾಗಿ ಈ ಎಲ್ಲ ಯುವಕರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಏನಪ್ಪ, ಈ ಹೆಸರುಘಟ್ಟ ಕಬಡ್ಡಿ ಕ್ಲಬ್ ಇದೆ, ಇದು ಬಹಳ ಹಿಂದೆ ಭಾಳ ಹಿರಿಕರು ಈ ಹುಟ್ಟಾಕಿದಂಥ ಕ್ಲಬ್ಬು. ಚಿದಂಬರಂ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ಕಬಡ್ಡಿ ಕ್ಲಬ್ಬನ್ನು ಹುಟ್ಟಾಕಿರ್ತಾರೆ. ಅವತ್ತಿಂದ ಇವತ್ತವರೆಗೂ ಹೆಸರುಘಟ್ಟದಲ್ಲಿ ವಿಶೇಷವಾಗಿ ಕಬಡ್ಡಿನಲ್ಲಿ ಕೋಟವನ್ನು ತಗೊಂಡು ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ನೌಕರಿ ಮಾಡ್ತಕ್ಕಂಥ ಜನ ಇವತ್ತು ಹೆಸರುಘಟ್ಟದಲ್ಲಿ ವಾಸ ಇದ್ದಾರೆ. ಮುಂದಿನ ಯುವ ಪೀಳಿಗೆಗೂ ಇದೊಂದು ವಿಶೇಷ ಮಾದರಿಯಾಗಿ ಒಂದು ಕಬಡ್ಡಿ ಕ್ಲಬ್ಬು ಬೆಳೀಲಿ ಅಂತೇಳಿ ನಾನಂತೂ ಆಶಯಿಸ್ತಾ ಇದ್ದೇನೆ. ಈಗಾಗಲೇ ಮಾನ್ಯ ಶಾಸಕರು ಈ ಕಬಡ್ಡಿ ಕ್ಲಬ್ಗೋಸ್ಕರ ಒಂದು ಸ್ಥಳವನ್ನು ನಿಗದಿ ಮಾಡಿ ಆ ಕಾರ್ಯಕ್ರಮವನ್ನು ಒಂದು ಕಾರ್ಯವನ್ನು ಆಗಲೇ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲ ಯುವಕರ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪಂಚಾಯತಿ ಮಾಜಿ ಅಧ್ಯಕ್ಷರು ನಾವು ಶಿವಾನಂದ್ ಅಂತ. ಈ ಹೆಸರಘಟ್ಟ ಕಾರ್ಯಕ್ರಮದಲ್ಲಿ ನಿನ್ನೆ ತಾನೇ ಆಷಾಢ ಮಾಸದ ಅಣ್ಣಮ್ಮ ಉತ್ಸವ ನಡೀತು. ರಾತ್ರಿಯೆಲ್ಲ ಮೆರವಣಿಗೆ ಮಾಡಿ ಬೆಳಗ್ಗೆ ಎದ್ದು ವಿಶ್ವನಾಥರವರ ಹುಟ್ಟುಹಬ್ಬದ ಶುಭಾಶಯ ನೀಡಿ ಇವತ್ತು ರಕ್ತದಾನ ಶಿಬಿರ, ಹೆಲ್ತ್ ಕ್ಯಾಂಪು ಎರಡೂ ಮಾಡೋಕ್ಕೆ ನಾವು ಎಲ್ಲ ಬಜರಂಗಬಲಿ ವತಿಯಿಂದ ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲ ಸೇರಿ ಕೆಲಸ ಕಾರ್ಯ ನಂಬಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಆದರೂ ಸಹ ಈಗ 10 ನಿಮಿಷಕ್ಕೆ ಮುಂಚೆ MLA ಬಂದು ಇದಕ್ಕೆ ಇನಾಗ್ರೇಷನ್ ಮಾಡಿ ಎಲ್ಲ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಹೋದರು. ಇವತ್ತು ಈ ಕಾರ್ಯಕ್ರಮ ನಡಿಬೇಕಂತಂದರೆ ನಮ್ಮ ಶಾಸಕರ ಅನುದಾನ ಮತ್ತು ಶಾಸಕರ ಬೇಡಿಕೆ, ಶಾಸಕರ ಆಸೆ ಆಕಾಂಕ್ಷೆಗಳನ್ನ ನಾವೆಲ್ಲ ಮರೆತು ಇವತ್ತು ಈ ಕೆಲಸ ಕಾರ್ಯಗಳನ್ನ ನಾವು ಅವ್ರ ಕಡೆಯಿಂದ ಮಾಡಿಸ್ಕೊಂಡು ಕೆಲಸ ಕಾರ್ಯ ಮಾಡಿಸ್ಕೊತಾ ಇದ್ದೀವಿ.